ಇಡೀ ದೇಶದಲ್ಲಿ ವಿಶ್ವದಲ್ಲಿ ಇವತ್ತು ನಾವು ಕ್ಯಾನ್ಸರ್ ದಿನಾಚರಣೆಯಲ್ಲಿ ನಾವು ಆಚರಿಸ್ತೇವೆ. ಇದು ಉದ್ದೇಶ ಇಷ್ಟೇ. ಅದರಲ್ಲೂ ವಿಶೇಷವಾಗಿ ನಾವು ಶಾಲೆ ಮಕ್ಕಳಿಗೆ ಇಟ್ಕೊಂಡು ಕ್ಯಾನ್ಸರ್ ಪೇಷಂಟ್ ಆಗಿ ಗುಣಮುಖರ ಆದವರನ್ನು ಇಟ್ಕೊಂಡು ಅದರ ಜೊತೆಯಲ್ಲಿ ಎಲ್ಲ ಡಾಕ್ಟರ್ಸ್, ಸಿಸ್ಟರ್ಸ್ ಎಲ್ಲರ ಸಮ್ಮುಖದಲ್ಲಿ, ಅದರಲ್ಲಿ ವಿಶೇಷವಾಗಿ ಎಲ್ಲ ಪತ್ರಕರ್ತರು ಇದು ಜಾಗ್ರತೆ ಮೂಡಿಸ್ಬೇಕು ಅನ್ನುವಂಥ ಕಾರ್ಯಕ್ರಮ ಇದು, ಅರಿವು ಮೂಡಿಸ್ಬೇಕು ಅನ್ನೋ ಕಾರ್ಯಕ್ರಮ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ. ಎಲ್ಲ ಪತ್ರಕರ್ತರಲ್ಲಿ ವಿನಂತಿ ಮಾಡ್ಬೋದು. ಯಾಕೆಂದ್ರೆ ಯಾಕೆ ಇವತ್ತೇ ವಿದ್ಯಾರ್ಥಿಗಳಿಂದನೇ ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತಿನಿಂದ ಪ್ರಾರಂಭ ಆಗ್ಬೇಕು. ನಮಗೆ ಕ್ಯಾನ್ಸರ್ ಒಂದು 25% ಗೊತ್ತಿಲ್ಲದೆ ಬಂದ್ಬಿಡ್ತದೆ, ಯಾರಿಗೂ ಬರ್ಬೋದು. ಮತ್ತೆ 75% ನಮ್ಗೆ ಗೊತ್ತಿದ್ದು ಬರ್ತದೆ. ನಮ್ಗೆ ಗೊತ್ತಿರ್ತದೆ ಇದು ಮಾಡಿದ್ರೆ ಒಂದೊಂದು ದಿನ ಕ್ಯಾನ್ಸರ್ ಬರ್ತದೆ. ನಾನು ಏನು ಅಂತ ಹೇಳೋದಿಲ್ಲ, ಎಲ್ಲರಿಗೂ ಗೊತ್ತಿದೆ ನೋಡಿ ಅನಿಸ್ತದೆ. ಹೇಳಿ ಅಂದ್ರೆ ಹೇಳ್ಬಿಡ್ತೀನಿ, ನನಗೇನು ಹಾಗೇನಿಲ್ಲ. ಗೊತ್ತಿದ್ದು ಅದನ್ನ ತಿಂದು ಅದನ್ನ ಕುಡ್ದು ಅದರಿಂದನೇ ಕ್ಯಾನ್ಸರ್ ಬಂದು ಅವರನ್ನ ನಂಬ್ಕೊಂಡಿದ್ದಂತ ಮಕ್ಕಳು ಅಥವಾ ಸಂಬಂಧಪಟ್ಟಂತವರು ಅವ್ರಿಗೆ ತೊಂದರೆ ಕೊಟ್ಟಲ್ಲ. ಹಾಗಾಗಿ ಇವತ್ತೇ ನಾನು ಯೋಚನೆ ಮಾಡಿದ್ದು, ಡಾಕ್ಟರ್ ಆಯ್ಕೆ ಮಾಡಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಯಾಕೆ ಇಟ್ಕೊಂಡಾರ ಅಂತ ಹೇಳಿದ್ರೆ, ನಿಮ್ಮಿಂದ ಶುರುವಾಗಬೇಕು. ನಿಮ್ಮಿಂದ ಶುರುವಾದ್ರೆ ಮಾತ್ರ ಇದನ್ನ ಸಂಪೂರ್ಣವಾಗಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಈಗ ನಮ್ಮಿಂದ ಶುರು ಮಾಡಿದ್ರೆ ಆಗೋದಿಲ್ಲ. ನಾವೇನೋ ಹೇಳ್ತಾರೆ, ರಾಜಕೀಯವಾಗಿ ಹೇಳ್ತಾರೆ ಅಂದ್ರು, ಅಥವಾ ಬೇರೆ ಯಾರೋ ಹೇಳಿದ್ರೆ ಓ ಇವ್ರೇನೋ ಒಳ್ಳೆಯವರು, ಇವ್ರಿಗೆ ಯಾವ ಹೆಬಿಟ್ ಇಲ್ಲ ಹೇಳ್ತಾರೆ ಅಂತ ತಿಳ್ಕೊಂತಾರೆ. ನೀವು ಹಾಗಲ್ಲ, ನಿಮ್ಗೆ ಏನು ಅಂತ ಗೊತ್ತಿಲ್ಲ, ಆದ್ರೆ ನೀವು ತಿಳ್ಕೊಳ್ತೀರಿ ಈಗ, ಅಥವಾ ತಿಳ್ಕೊಂಡಿದ್ರಿ, ಈಗ ನೀವು ಇದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಪತ್ರಕರ್ತರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ಇವತ್ತು ಏನು ಈ ದೇಶದಲ್ಲಿ ಆಗ್ಬೋದು, ರಾಜ್ಯದಲ್ಲಿ ಆಗ್ಬೋದು, ಬೇಡ ನನ್ನ